ಹೋದಲ್ಲಿ ಬಂದಿಲ್ಲ. ನಿನ್ನೆ ಡೆಲ್ಲಿಯಲ್ಲೂ ಕೂಡ ಸಿದ್ದರಾಮಯ್ಯ ಹೇಳಿದ್ರು 5 ವರ್ಷವೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾನೇ 5 ವರ್ಷ ಸಿಎಂ ಎಂಬ ಸಿದ್ದು ಹೇಳಿಕೆಗೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಡೆಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಆದ್ಮೇಲೆ. ಈಗಾಗಲೇ ಎಲ್ಲವನ್ನು ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿಯಾಗಿದೆ, ನಾನು ಆ ವಿಚಾರವಾಗಿ ಏನು ಮಾತಾಡಲ್ಲ ಅಂತ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಸೆ ಇದ್ದವರಿಗೆ ಎಲ್ರಿಗೂ ಅಧಿಕಾರ ಸಿಗುತ್ತಾ ಅಂದರೆ ಏನು ಈ ಮಾತಿನ ಅರ್ಥ? ನಾನೇ 5 ವರ್ಷ ಸಿಎಂ ಎಂಬ ಸಿದ್ದು ಹೇಳಿಕೆಗೆ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತೆ ಫಸ್ಟ್ ರಿಯಾಕ್ಷನ್. ಸಿದ್ದರಾಮಯ್ಯ ಅವರೇ ಎಲ್ಲ ಹೇಳಿ ಆಗಿದೆಯಲ್ಲ, ಆಸೆ ಇದ್ದ ತಕ್ಷಣ ಎಲ್ಲ ಆಗ್ಬಿಡುತ್ತಾ, ಅಧಿಕಾರ ಸಿಕ್ಬಿಡುತ್ತಾ ಅನ್ನೋ ಮಾರ್ಮಿಕ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾದ್ರೆ ಏನು ಚರ್ಚೆ ಆಯಿತು ಡೆಲ್ಲಿಯಲ್ಲಿ? ರಾಹುಲ್ ಗಾಂಧಿ ಅವರಂತೂ ಸಿಗ್ಲಿಲ್ಲ, ಬಟ್ ಏನು ಚರ್ಚೆ ಆಗಿದೆ? ಇಬ್ಬರು ಪ್ರತ್ಯೇಕ ಟೈಮಿಂಗ್ಸ್ ಅನ್ನ ಕೇಳಿದ್ರು, ಸಾಧ್ಯ ಆಗ್ಲಿಲ್ಲ ಅದು. ಒಂದೇ ಪ್ರಶ್ನೆ ಸರ್, ತಾವು ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿ ಇಲ್ಲ ಸರ್? ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೀರಾ ಅಂತ? ಹೈಕಮಾಂಡ್ ಭೇಟಿ ಮಾಡಿದ್ರಿ, ಮೊನ್ನೆ ಹೇಳಿದ್ರಿ. ಅಲ್ಲ, ಡಿ ಕೆ ಶಿ ಅವರು ಸಿಎಂ ಆಗ್ಬೇಕಂತೇಳಿ ಬಹಳಷ್ಟು ಜನರ ಕೂಗಿದೆ ಸರ್. ಬಿಡಿ, ನಿಮ್ಮಲ್ಲೂ ಎಷ್ಟೋ ಜನ ನಿಮ್ಮೇನೂ ಆಸೆ ಇರ್ತದೆ. ನಾನು ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗುದಿಲ್ಲ, ಕಾಮೆಂಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಮಾತಾಡೋರ ಹತ್ರನೇ ಎಲ್ಲರೂ ಯಾರು ಏನೇನು ಮಾತಾಡಿದ್ದಾರೆ ಅವರೇ ಉತ್ತರ ಕೊಡ್ತಾ ಇದ್ದಾರೆ, ಅವರೇ ಪ್ರಶ್ನೆ ಕೊಡ್ತಾ ಇದ್ದಾರೆ, ನೀವು ಪ್ರಶ್ನೆ ಕೊಡ್ತಾ ಇದ್ದೀರಿ, ಅವರೇ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ನಾನು ಯಾವ ಒಂದೇ ಪ್ರಶ್ನೆ ಸರ್, ತಾವು ಹೇಳಿದ್ರಿ ಐ ಹ್ಯಾವ್ ನೋ ಆಪ್ಷನ್ಸ್ ಅಂತ. ಈಗಲೂ ಅದೇ ಪರಿಸ್ಥಿತಿ ಇಲ್ಲ ಸರ್?